ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ 4 ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಮೊಬೈಲ್ನಲ್ಲಿ ಮಾಡೋದ್ರಿಂದ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಿಮ್ಮ ಮೊಬೈಲ್ನ ಯೂಸ್ ಮಾಡ್ಕೋಬಹುದು. ಸೆಟ್ಟಿಂಗ್ ನಂಬರ್ 1, ಡಾರ್ಕ್ ಮೋಡ್ ಎನೇಬಲ್ ಮಾಡೋದ್ರಿಂದ ನೀವು ನೈಟ್ ಹೊತ್ತು ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಕಣ್ಣಿಗಷ್ಟು ನಿಮಗೆ ಎಫೆಕ್ಟ್ ಆಗೋದಿಲ್ಲ, ನಿಮಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೆಟ್ಟಿಂಗ್ ನಂಬರ್ 2, ಡು ನಾಟ್ ಡಿಸ್ಟರ್ಬ್. ನೀವು ಯಾವ್ದಾದ್ರು ಮೀಟಿಂಗು ಅಥವಾ ನೀವೇನಾದ್ರೂ ಎಕ್ಸಾಮ್ ಇರುತ್ತೆ, ಓದ್ಕೊಂತಾ ಇರ್ತೀರಾ, ಆ ಟೈಮಲ್ಲಿ ಡು ನಾಟ್ ಡಿಸ್ಟರ್ಬ್ ಎನೇಬಲ್ ಮಾಡೋದ್ರಿಂದ ನಿಮ್ಗೆ ಯಾವ ರೀತಿ ನೋಟಿಫಿಕೇಶನ್ಸು ಏನು ಅಲರ್ಟ್ಸ್ ಏನು ಬರೋದಿಲ್ಲ. ನಿಮ್ಗೆ ಅವಾಗ ಆರಾಮಾಗೆ ನಿಮ್ಗೆ ಏನ್ ಇಂಪಾರ್ಟೆಂಟ್ ಇರುತ್ತೋ ಅದ್ರ ಮೇಲೆ ಫೋಕಸ್ ಮಾಡ್ಬೋದು. ಸೆಟ್ಟಿಂಗ್ ನಂಬರ್ 3, ನೀವು ಅಪ್ಲಿಕೇಶನ್ ಅಲ್ಲಿ ಕ್ಯಾಮ್ರಾ ಆಪ್ಷನ್ ಎಲ್ಲದಕ್ಕೂ ಎನೇಬಲ್ ಮಾಡಬಾರ್ದು. ನಿಮ್ಗೆ ಯಾವ್ದು ನೆಸೆಸಿಟಿ ಇರುತ್ತೋ ಅದಕ್ಕೆ ಮಾತ್ರ ಎನೇಬಲ್ ಮಾಡಬೇಕು. ಅದನ್ನ ಹೆಂಗ್ ಎನೇಬಲ್ ಮಾಡಬೇಕು ಮತ್ತೆ ಯಾವ್ದಕ್ಕೆ ಡಿಸೇಬಲ್ ಮಾಡಬೇಕು ಎಲ್ಲ ಕಂಪ್ಲೀಟ್ ಸೆಟ್ಟಿಂಗ್ಸ್ ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ನೀವು ಮೊಬೈಲ್ ಇಂಟರ್ನೆಟ್ ನ ಸುಮ್ಮನೆ ಯೂಸ್ ಮಾಡ್ತಾ ಇರ್ತೀರಾ, ಡೇಟಾ ಖಾಲಿ ಆಗ್ತಾ ಇರುತ್ತೆ, ಅದನ್ನ ಕೂಡ ಹೇಗೆ ಸೇವ್ ಮಾಡ್ಬೋದು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ನ ಡೈಲಿ ಹಾಕ್ತಾ ಹೋಗ್ತೀನಿ. ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೆಟ್ಟಿಂಗ್ ನಂಬರ್ 1, ಡಾರ್ಕ್ ಮೋಡ್ನ ಎನೇಬಲ್ ಮಾಡಿ. ಸೆಟ್ಟಿಂಗ್ಸ್ಗೆ ಹೋಗಿ, ಮೊಬೈಲಲ್ಲಿ ಸೆಟ್ಟಿಂಗ್ಸ್ಗೆ ಹೋದ್ಮೇಲೆ ಡೌನ್ ಬನ್ನಿ. ಡಿಸ್ಪ್ಲೇ ಅಂಡ್ ಬ್ರೈಟ್ನೆಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಲೈಟ್ ಮೋಡಲ್ಲಿ ಇರುತ್ತೆ ಕಾಮನ್ ಆಗಿ ಎಲ್ಲಾರ್ದು, ಅದನ್ನು ಡಾರ್ಕ್ ಮೋಡಿಗೆ ಹಾಕೊಳ್ಳಿ. ಡಾರ್ಕ್ ಮೋಡಿಗೆ ಹಾಕೊಳೋದ್ರಿಂದ ನೈಟ್ ಯೂಸ್ ಮಾಡಬೇಕಾದ್ರೆ ಈಸಿ ಅನ್ಸುತ್ತೆ, ಮತ್ತೆ ಬ್ಯಾಟ್ರಿ ಸೇವ್ ಕೂಡ ಮಾಡುತ್ತೆ. ಈ ಬ್ರೈಟ್ನೆಸ್ ಇಟ್ಕೊಂಡ್ರೆ ಬ್ಯಾಟ್ರಿ ಸ್ವಲ್ಪ ಜಾಸ್ತಿ ಎಳೆಯುತ್ತೆ. ಓಕೆನಾ? ಇದು ಸೆಟ್ಟಿಂಗ್ ನಂಬರ್ 1. ಸೆಟ್ಟಿಂಗ್ ನಂಬರ್ 2, ಡು ನಾಟ್ ಡಿಸ್ಟರ್ಬ್. ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ಸೇಮ್ ಮತ್ತೆ ಸೆಟ್ಟಿಂಗ್ಸ್ಗೆ ಹೋಗ್ತೀರಾ, ಆಮೇಲೆ ಸೌಂಡ್ ಅಂಡ್ ವೈಬ್ರೇಷನ್ ಅಂತ ಇರುತ್ತೆ, ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ನೋಡಿ ಡು ನಾಟ್ ಡಿಸ್ಟರ್ಬ್ ಅಂತ ಆಪ್ಷನ್ ಇದೆ. ಸೌಂಡ್ ಮೋಡಲ್ಲಿ 4th ಆಪ್ಷನ್ ಡು ನಾಟ್ ಡಿಸ್ಟರ್ಬ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಡು ನಾಟ್ ಡಿಸ್ಟರ್ಬ್ ಆಫ್ ಆಗಿದೆ, ಅದನ್ನ ಎನೇಬಲ್ ಮಾಡಿ. ಇಲ್ಲ ಇದೆ ನೋಡಿ, ಈ ಡು ನಾಟ್ ಡಿಸ್ಟರ್ಬ್ ಮೋಡ್ ಯು ವಿಲ್ ಓನ್ಲಿ ರಿಸೀವ್ ನೋಟಿಫಿಕೇಶನ್ ಫಾರ್ ಅಲಾರಾಮ್, ಟೈಮರ್ಸ್ ಅಂಡ್ ಕ್ಯಾಲೆಂಡರ್ ಇವೆಂಟ್ಸ್. ಇದಕ್ಕೆ ಮಾತ್ರ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಇದು ಆನ್ ಮಾಡೋದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ನೀವು ಸ್ಟಡಿ ಮಾಡ್ತಾ ಇರ್ತೀರಾ, ಏನಾದರೂ ಓದ್ಕೊಬೇಕಾದ್ರೆ ಅಥವಾ ಮೀಟಿಂಗ್ ಟೈಮಲ್ಲಿ ಏನಾದರೂ ಕಾಲ್ಸ್ ನೋಟಿಫಿಕೇಶನ್ ಎಲ್ಲ ಬ್ಲಾಕ್ ಮಾಡುತ್ತೆ. ನೀವು ಅವಾಗ ಬರೀ ಮೀಟಿಂಗ್ ಮೇಲೆ ಫೋಕಸ್ ಮಾಡ್ಬೋದು, ಅಥವಾ ನೀವು ಓದ್ಕೊತಾ ಇದ್ರೆ ಅದ್ರ ಮೇಲೆ ಫೋಕಸ್ ಮಾಡ್ಬೋದು. ನಿಮ್ಗೆ ಯಾವ ಡಿಸ್ಟರ್ಬ್ ಆಗೋದಿಲ್ಲ. ಇದನ್ನ ಅಲೋ ಮಾಡೋದ್ರಿಂದ ಈ ಥರ ಯೂಸ್ ಆಗುತ್ತೆ. ಓಕೆನಾ? ಸೆಟ್ಟಿಂಗ್ ನಂಬರ್ 3, ನೀವು ಎಲ್ಲ ಅಪ್ಲಿಕೇಶನ್ಸ್ಗೂ ಕ್ಯಾಮ್ರಾ ಪರ್ಮಿಷನ್ ಕೊಟ್ಟಿರ್ತೀರ, ಆ ಥರ ನೀವು ಎಲ್ಲದಕ್ಕೂ ಕೊಡಬಾರ್ದು. ನಿಮಗೆ ಯಾವುದು ಕ್ಯಾಮ್ರಾ ನೆಸೆಸಿಟಿ ಇರುತ್ತೋ ಅದಕ್ಕೆ ಮಾತ್ರ ಪರ್ಮಿಷನ್ ಕೊಡಬೇಕು. ಓಕೆನಾ? ಆ ಸೆಟ್ಟಿಂಗ್ನ ಈಗ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಸೆಟ್ಟಿಂಗ್ಸ್ಗೆ ಹೋಗಿ, ಅದಾದ್ಮೇಲೆ ನೆಕ್ಸ್ಟ್ ಪ್ರೈವಸಿ ಅಂತ ಇರುತ್ತೆ ನೋಡಿ, ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಡೌನ್ ಬನ್ನಿ. ಡೌನ್ ಬಂದರೆ ಇಲ್ಲಿ ಪ್ರೈವಸಿ ಅಂತ ಆಪ್ಷನ್ ಇದೆ, ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಪರ್ಮಿಷನ್ ಮ್ಯಾನೇಜರ್ ಅಂತ ಆಪ್ಷನ್ ಇದೆ, ಆ ಪರ್ಮಿಷನ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ಕ್ಯಾಮ್ರಾ ಅಂತಿದೆಯಲ್ಲ, ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ. ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಅಮೆಝಾನು, ಆಂಡ್ರಾಯ್ಡು ಇದೆಲ್ಲ ಅಪ್ಲಿಕೇಶನ್ ಈಗ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲು ನಂಗೆ ಈಗ ಅಮೆಝಾನ್ದೇನು ಕ್ಯಾಮ್ರಾ ಆಪ್ಷನ್ ನೀಡಿಲ್ಲ, ಅಲೋ ಓನ್ಲಿ ವೈಲ್ ಯೂಸಿಂಗ್ ದ ಆ್ಯಪ್ ಅಂತಿದೆ. ಇಲ್ಲಿ ಡೋಂಟ್ ಅಲೋ ಅಂತ ಕೊಡಿ. ಓಕೆನಾ? ಕ್ಯಾಮ್ರಾ ಆಪ್ಷನ್ ಏನು ನೆಸೆಸಿಟಿ ಇಲ್ಲ. ಈ ಥರ ನೀವು ಯಾವ ಅಪ್ಲಿಕೇಶನ್ ಯೂಸ್ ಮಾಡಲ್ವೋ ಅದಕ್ಕೆಲ್ಲ ಡೋಂಟ್ ಅಲೋ ಕೊಡಿ. ನೆಕ್ಸ್ಟ್ ಯಾವುದು ಇನ್ಯಾ ಆಪ್ಷನ್ ಬೇಕು, ಈ ಕೊಟಕ್ ಬ್ಯಾಂಕು, ಡೋಂಟ್ ಅಲೋ ಕೊಡಿ. ಈ ಥರ ಯಾವ ಅಪ್ಲಿಕೇಶನ್ ಯೂಸ್ ಮಾಡಲ್ವೋ, ನಿಮಗೆ ಯಾವ್ದಾದಕ್ಕೆ ನೆಸೆಸಿಟಿ ಇಲ್ವೋ ಕ್ಯಾಮ್ರಾ, ಅದಕ್ಕೆಲ್ಲ ಡೋಂಟ್ ಅಲೋ ಕೊಡಿ. ಓಕೆನಾ? ಇದು 3rd ಸೆಟ್ಟಿಂಗು. ಬ್ಯಾಕ್ ಬನ್ನಿ. ನೆಕ್ಸ್ಟು 5th ಸೆಟ್ಟಿಂಗು, ಡೇಟಾ ಸೇವರ್ ಸೆಟ್ಟಿಂಗು. ಫಾರ್ ಎಕ್ಸಾಂಪಲು ನೀವು ಇಂಟರ್ನೆಟ್ ಯೂಸ್ ಮಾಡ್ತಾ ಇರ್ತೀರ, ಆ ಇಂಟರ್ನೆಟ್ಟನ್ನು ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ದಲೆ ಕರೆಕ್ಟಾಗಿ ಯೂಸ್ ಆಗೋ ಥರ ಮಾಡೋದು. ಸೆಟ್ಟಿಂಗ್ಸ್ಗೆ ಹೋಗಿ, ಇಲ್ಲಿ ನೆಟ್ವರ್ಕ್ ಅಂತ ಟೈಪ್ ಮಾಡಿ. ಇದು ನೀವು ಇಂಟರ್ನೆಟ್ ಯೂಸ್ ಮಾಡ್ತೀರಲ್ಲ, ಆ ಇಂಟರ್ನೆಟ್ಟು ಸುಮ್ಮನೆ ವೇಸ್ಟ್ ಆಗ್ದಲೆ ಡೇಟಾನ ಹೆಂಗೆ ಸೇವ್ ಮಾಡೋದು ಅಂತ, ಆ ಇಂಟರ್ನೆಟ್ ವೇಸ್ಟ್ ಆಗ್ದಲೆ ಇರೋಂಗೆ. ಓಕೆನಾ? ಇಲ್ಲಿ ನೆಟ್ವರ್ಕ್ ಅಂತ ಸರ್ಚ್ ಮಾಡಿದ್ರೆ ಸೆಟ್ಟಿಂಗ್ಸಲ್ಲಿ ಇಲ್ಲಿ ನೋಡಿ, ನೆಟ್ವರ್ಕ್ ಆಕ್ಸಿಸ್, ಮೊಬೈಲ್ ನೆಟ್ವರ್ಕ್ ಡೇಟಾ ಯೂಸೇಜ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಂದು ಸಿಮ್ 1 ಸಿಮ್ 2 2 ಇದೆ, ಈಗ ಸಿಮ್ 1ಗೆ ತೋರಿಸ್ತಿದ್ದೀನಿ ಎಕ್ಸಾಂಪಲ್. ಇಲ್ಲಿ ಡೇಟಾ ಸೇವಿಂಗ್ ಅಂತ ಇದೆ ಡೌನಲ್ಲಿ, 2nd ಆಪ್ಷನ್. ಆ ಡೇಟಾ ಸೇವಿಂಗ್ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಡೇಟಾ ಸೇವರ್ ಆನ್ ಮಾಡೋದ್ರಿಂದ ಬ್ಯಾಕ್ಗ್ರೌಂಡ್ ಆ್ಯಪ್ಸು ಡೇಟಾನ ಯೂಸ್ ಮಾಡೋದಿಲ್ಲ. ಓಕೆನಾ?
ಇಂಟರ್ನೆಟ್ ಸ್ಲೋ ಕೂಡ ಆಗಲ್ಲ ಇದರಿಂದ. ಈ ಥರ ಯೂಸ್ ಆಗುತ್ತೆ ನೋಡಿ. ಇಲ್ಲೇ ನಿಮಗೆ ಕೆಳಗಡೆ ಕೊಟ್ಟಿದ್ದಾರೆ, ಡೇಟಾ ಸೇವಿಂಗ್ ರೆಸ್ಟ್ರಿಕ್ಟ್ ಆ್ಯಪ್ಸ್ ಫ್ರಮ್ ಯೂಸಿಂಗ್ ಮೊಬೈಲ್ ಡೇಟಾ ಇನ್ ದ ಬ್ಯಾಕ್ಗ್ರೌಂಡ್. Please note that when you use mobile network, if email, instant messaging or social networking apps are running in the background, you will be unable to receive message from them unless they have been added to the unrestricted list. Personal hotspot and tea gathering will be disabled. ನೋಡಿದ್ರಾ, ಇಲ್ಲೇ ಇದೆ ನಿಮಗೆ ಯಾವುದೇ ರೆಸ್ಟ್ರಿಕ್ಟ್ ನೋಡಿ, ಇಲ್ಲಿ ಅನ್ರೆಸ್ಟ್ರಿಕ್ಟೆಡ್ ಆ್ಯಪ್ಸ್ ಅಂತಲೂ ಇದೆ. ಇವೆರಡು ಬಿಟ್ಟು ಇನ್ನೆಲ್ಲದನ್ನು ಸ್ಟಾಪ್ ಆಗುತ್ತೆ. ಓಕೆನಾ? ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇದ್ರೆ ಅದು ಯಾವುದೂ ಏನೇ ನೋಟಿಫಿಕೇಶನ್ ಬಂದರೂ ಎನೇಬಲ್ ಆಗೋದಿಲ್ಲ. ಅದರಿಂದ ನಿಮ್ಮ ಡೇಟಾ ಕೂಡ ಸೇವ್ ಆಗುತ್ತೆ. ಇದೊಂದು ಸೆಟ್ಟಿಂಗು. ಓಕೆನಾ? ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತೀನಿ. ಥ್ಯಾಂಕ್ ಯು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಮತ್ತೆ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡಿ. ನಿಮ್ಮ ಸಪೋರ್ಟಿಂದ ನಾವು ಇನ್ನಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ನ ಡೈಲಿ ಹಾಕ್ತಾ ಹೋಗ್ತೀನಿ. ಧನ್ಯವಾದಗಳು.